ಕ್ಷಣಿಕ ಸುಖಕ್ಕಾಗಿ ಜನ ಹುಡುಕೊಳ್ಳೋ ದಾರಿಗಳಲ್ಲಿ ಉಂಟಾಗೋ ಅಕ್ರಮ ಸಂಬಂಧಗಳ ಪೈಕಿ ಒಂದೆರಡು ಬಿಟ್ರೆ ಇನ್ನುಳಿದ ಎಲ್ಲಾ ಸಂಬಂಧಗಳಲ್ಲಿ ಒಂದು ಗಂಡೋ ಅಥವಾ ಹೆಣ್ಣೋ ಬಲಿಯಾಗೋದು ಕಾಮನ್. ಕೆಲವೊಂದು ಕಥೆಗಳಲ್ಲಿ ಹೆಣ್ಣು ಹೆಣ್ಣಾಗಿರದೆ ಹೆಣತಲೆಯ ಮೃತ್ಯುವಾದ್ರೆ ಇನ್ನು ಕೆಲವು ಕಡೆಗಳಲ್ಲಿ ಗಂಡು ಯಮನಂತೆ ಬದಲಾಗಿರ್ತಾನೆ. ಇಂಥದ್ದೇ ಒಂದು ಸ್ಟೋರಿ ತಮಿಳುನಾಡಿನ ಕಡಲೂರಿನಲ್ಲೂ ನಡೆದಿದ್ದು, ಮದುವೆಗೂ ಮೊದಲೇ ಆ ಸುಖ ಹೇಗಿರುತ್ತೆ ನೋಡೋಣ ಅಂತ ಹೋದವಳು ಇವತ್ತು ಜೈಲು ಪಾಲಾಗಿದ್ದಾಳೆ. ಈ ಫೋಟೋದಲ್ಲಿರೋನ ಹೆಸರು ವಿಕ್ಟರ್ ಅಂತ. ಮಕ್ಕಳಿಗೆ ಪಾಠ ಮಾಡೋದ್ರಲ್ಲಿ ಈತ ಎತ್ತಿದ ಕೈ ಅಂತ ಇವನ ಸ್ಕೂಲಲ್ಲಿ ಫೇಮಸ್ ಆಗಿದ್ದ. ತಮಿಳುನಾಡಿನ ಅರಿಯಲೂರು ಜಿಲ್ಲೆಯ ಹಂಡಿಮಡ ಅನ್ನೋ ಊರಿನವನಾಗಿದ್ದ ಈತನಿಗೆ 49 ವರ್ಷ ವಯಸ್ಸಾಗಿತ್ತು. ಕಡಲೂರಿನ ಕಮ್ಮಯ್ಯಂಪೇಟೆಯ ಏಡೆಡ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದ. ಟೆಂಪ್ರವರಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದ ಈತ 8 ವರ್ಷಗಳ ಹಿಂದೆಯೇ ಕೌಟುಂಬಿಕ ಕಲಹದ ಕಾರಣದಿಂದ ಹೆಂಡತಿಗೆ ಡೈವರ್ಸ್ ಕೊಟ್ಟು ತಾಯಿ ಜೊತೆ ವಾಸ ಮಾಡ್ತಿದ್ದ. ಹೀಗಿದ್ದ ವಿಕ್ಟರ್ಗೆ ಕಳೆದ ವರ್ಷ ಕಮ್ಮಯ್ಯಂಪೇಟೆಯಲ್ಲಿ ವಾಸ ಮಾಡ್ತಿದ್ದ ಜನನಿ ಅನ್ನೋ ಯುವತಿಯ ಪರಿಚಯವಾಗಿತ್ತು. ಮದುವೆ ವಯಸ್ಸಾಗಿದ್ರು ಜನನಿಗೆ ಇನ್ನೂ ಮದುವೆಯಾಗಿರ್ಲಿಲ್ಲ. ವಿಕ್ಟರ್ನ ಪರಿಚಯವಾದ್ಮೇಲೆ ಜನನಿಗೆ ಅವನ ಸಖ್ಯ ಬೇಕು ಅಂತ ಅನಿಸೋಕೆ ಶುರುವಾಗಿತ್ತು. ಕನ್ಯೆಯಾಗಿದ್ದ ಜನನಿ ಮದುವೆಗೂ ಮೊದಲೇ ವಿಕ್ಟರ್ಗೆ ತನ್ನ ತನುವನ್ನ ಅರ್ಪಿಸಿ ಬಿಟ್ಟಿದ್ಲು. ಜನನಿ ಹಾಗೂ ವಿಕ್ಟರ್ ನಡುವೆ ದೈಹಿಕ ಸಂಬಂಧ ಬೆಳೆದು ಅದು ಅಕ್ರಮ ಸಂಬಂಧವಾಗಿ ಕನ್ವರ್ಟ್ ಆಗಿತ್ತು. ಇದು 1 ವರ್ಷದವರೆಗೂ ಮುಂದುವರೆದಿತ್ತು. ಜನನಿ ಹಾಗೂ ವಿಕ್ಟರ್ ನಡುವಿನ ದೈಹಿಕ ಸಂಬಂಧ ಹೆಗ್ಗು ಸಿಗ್ಗಿಲ್ದೆ ನಡೀತಿತ್ತು. ವಿಕ್ಟರ್ ಕೊಡ್ತಿದ್ದ ದೈಹಿಕ ಸುಖಕ್ಕೆ ಜನನಿ ಜಗತ್ತನ್ನೇ ಮರೆತು ಬಿಡ್ತಿದ್ಲು. ಹೀಗೆ ವಿಕ್ಟರ್ ಜನನಿ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದಾಗ್ಲೆಲ್ಲ ಅದನ್ನ ವಿಡಿಯೋ ಮಾಡ್ಕೊಳ್ತಿದ್ದ. ಅದಕ್ಕೆ ಜನನಿ ಕೂಡ ಪರ್ಮಿಷನ್ ಕೊಡ್ತಿದ್ಲು. ಇವರ ಮಿಲನ ಮಹೋತ್ಸವದ ವಿಡಿಯೋಗಳು ವಿಕ್ಟರ್ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗ್ತಿತ್ತು. ಇವರ ಆಟ ಮುಗಿದ್ಮೇಲೆ ಆ ವಿಡಿಯೋಗಳನ್ನ ನೋಡಿ ಇಬ್ರು ಖುಷಿ ಪಡ್ತಿದ್ರು. ವಿಡಿಯೋ ನೋಡಿದ ಜನನಿ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡುವಂತೆ ವಿಕ್ಟರ್ಗೆ ಹೇಳಿ ಬೆನ್ನು ತಟ್ತಿದ್ಲು. ಆದ್ರೆ ಇದೇ ಜನನಿಗೆ ಮುಳುವಾಗುತ್ತೆ ಅನ್ನೋದು ಆಕೆ ಮರೆತು ಹೋಗಿದ್ಲು. ವಿಕ್ಟರ್ ಊಹೆ ಮಾಡೋದಕ್ಕೂ ಆಗದಂತಹ ಒಂದು ಟ್ವಿಸ್ಟ್ ನ ಜನನಿ ಕೊಟ್ಟಿದ್ಲು. ಅವಳಿಗೆ ಬೇರೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಿದೆ ಅನ್ನೋದು ವಿಕ್ಟರ್ಗೆ ಗೊತ್ತಾಗಿತ್ತು. ಮರುಭೂಮಿಯಂತೆ ಬತ್ತಿ ಹೋಗ್ತಿದ್ದ ವಿಕ್ಟರ್ಗೆ ಜನನಿ ಜೀವ ಜಲದಂತೆ ಸಿಕ್ಕಿದ್ಲು. ನನಗೆ ಸ್ವಂತ ಅಂದುಕೊಂಡ ವಿಕ್ಟರ್ ಜನನಿಗೆ ಮದುವೆಗೂ ಮೊದಲೇ ದಿನಕ್ಕೆ 2-3 ರೌಂಡ್ ನಂತೆ ದಿನ ದೈಹಿಕ ಸುಖ ಕೊಡ್ತಿದ್ದ. ಆದ್ರೆ ಅವಳಿಗೆ ಮದುವೆಯಾದ್ರೆ ಅವಳಿಂದ ಇವನಿಗೆ ಬರ್ತಿದ್ದ ಸುಖವು ನಿಂತು ಹೋಗುತ್ತೆ ಅಂತ ವಿಕ್ಟರ್ ಯೋಚಿಸಿದ್ದ. ಆಗ್ಲೇ ಈ ಬುದ್ಧಿಗೇಡಿಗೆ ಒಂದು ಕೆಟ್ಟ ಆಲೋಚನೆ ಬಂದಿತ್ತು. ಆಗಿದ್ದೇನೋ ಆಯ್ತು. ಸಿಕ್ಕಷ್ಟು ದಿನ ರಸ ಹೀರಿ ಸುಮ್ಮನಾಗದ ಈ ವಿಕ್ಟರ್ ಜನನಿನ ಹೆದರಿಸೋಕೆ ಶುರು ಮಾಡಿದ್ದ. ನೀನು ಮದುವೆ ಯೋಚನೆ ಬಿಡಬೇಕು. ಒಂದು ವೇಳೆ ಮದುವೆ ವಿಚಾರವನ್ನ ನಿನ್ನ ಮನಸ್ಸಿನಿಂದ ತೆಗೆದು ಹಾಕದಿದ್ರೆ ನಮ್ಮಿಬ್ಬರ ರಸವತ್ತಾದ ಕ್ಷಣಗಳ ವಿಡಿಯೋನ ನಿನ್ನ ಮದುವೆಯಾಗೋ ಗಂಡನಿಗೆ ತೋರಿಸ್ತೀನಿ ಅಂತ ವಿಕ್ಟರ್ ಜನನಿಗೆ ಬ್ಲಾಕ್ ಮೇಲ್ ಮಾಡಿದ್ದ. ನನ್ನ ಜೀವನವನ್ನ ಹಾಳು ಮಾಡಬೇಡ ಅಂತ ಜನನಿ ವಿಕ್ಟರ್ನ ಕೇಳಿಕೊಂಡ್ರು. ಅವಳ ಮಾತು ಕೇಳದೆ ಜನನಿಯನ್ನ ನಿತ್ಯ ಪೀಡಿಸ್ತಿದ್ದ. ವಿಕ್ಟರ್ನ ವಿಡಿಯೋ ಆಯುಧಕ್ಕೆ ಹೆದರಿದ್ದ ಜನನಿ ದಿಕ್ಕು ತೋಚದವಳಂತಾಗಿದ್ಲು. ಹೀಗೆ ಕಳೆದ ತಿಂಗಳು ಸ್ಕೂಲ್ಗೆ ಹೋಗಿ ಬರ್ತೀನಿ ಅಂತ ಮನೆಯಲ್ಲಿದ್ದ ತಾಯಿಗೆ ಹೇಳಿ ವಿಕ್ಟರ್ ಕೆಲಸಕ್ಕೆ ಹೊರಟಿದ್ದ. ಹೀಗೆ ಹೋದವನು ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದ. 1-2 ದಿನಗಳಾದ್ರೂ ಮಗನ ಜಾಡು ಪತ್ತೆಯಾಗದಿದ್ದಾಗ ವಿಕ್ಟರ್ ತಾಯಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಲು. ಪೊಲೀಸರು ಮಿಸ್ಸಿಂಗ್ ಕೇಸ್ ದಾಖಲಿಸಿಕೊಂಡು ವಿಕ್ಟರ್ನ ಹುಡುಕೋದಕ್ಕೆ ಟಿವಿಎಸ್ ಗಾಡಿಗಳ ಟೈರ್ಗಳು ಸವೆದು ಹೋಗೋ ಹಾಗೆ ಹುಡುಕಿದ್ರು. ಹೀಗೆ ಹುಡುಕ್ತಿದ್ದಾಗ ಪೊಲೀಸರಿಗೆ ಕಮ್ಮಯ್ಯಂಪೇಟೆಯ ಒಂದು ಪದೆಯಲ್ಲಿ ಮಧ್ಯವಯಸ್ಕನ ಬಾಡಿ ಒಂದು ಇದೆ ಅಂತ ಅಲ್ಲಿನ ಪೊಲೀಸರಿಗೆ ಜನ ಹೇಳಿದ್ರು. ಸ್ಥಳಕ್ಕೆ ಹೋದ ಪೊಲೀಸರು ಮೃತದೇಹ ನೋಡಿ ಇದು ವಿಕ್ಟರ್ ಬಾಡಿ ಅಂತ ಕನ್ಫರ್ಮ್ ಮಾಡಿದ್ರು. ಜೇಬಲ್ಲಿ ಮೊಬೈಲ್ ಫೋನ್ ಇದ್ದಿದ್ರಿಂದ ಈ ಕೇಸ್ ಬಾಡಿ ಸಿಕ್ಕ ದಿನವೇ ಅರ್ಧ ಸಾಲ್ವ್ ಆಗಿ ಹೋಗಿತ್ತು. ವಿಕ್ಟರ್ ಜೇಬಲ್ಲಿ ಸಿಕ್ಕ ಮೊಬೈಲ್ ಕಾಲ್ ಡೇಟಾ ಆಧಾರದ ಮೇಲೆ ಪೊಲೀಸರು ತನಿಖೆ ಮಾಡೋದಕ್ಕೆ ಶುರು ಮಾಡಿದ್ರು. ವಿಕ್ಟರ್ ಸಾಯೋದಕ್ಕೂ ಮೊದಲು ಕಮ್ಮಯ್ಯಂಪೇಟೆಯ ನೆಟ್ವರ್ಕ್ ನಿಂದ ಮೈ ಡಿಯರ್ ಅಂತ ಸೇವ್ ಆಗಿದ್ದ ಫೋನ್ ನಂಬರ್ ನಿಂದ ಪದೇ ಪದೇ ಕಾಲ್ ಬಂದಿತ್ತು. ಈ ಮೈ ಡಿಯರ್ ನ ಹುಡುಕೋದಕ್ಕೆ ಮುಂದಾದ ಪೊಲೀಸರಿಗೆ ಆ ಫೋನ್ ನಂಬರ್ ಅದೇ ಊರಿನ ಜನನಿ ಅನ್ನೋ ಯುವತಿಯದ್ದು ಅಂತ ಗೊತ್ತಾಗಿತ್ತು. ಹೀಗೆ ಪೊಲೀಸರಿಗೆ ಅನುಮಾನ ಬರ್ತಿದ್ದಂತೆ ಜನನಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋದಕ್ಕೆ ಶುರು ಮಾಡಿದ್ರು. ಮೊದಲಿಗೆ ನನಗೂ ಹಾಗೂ ವಿಕ್ಟರ್ ಹತ್ಯೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತ ಜನನಿ ಮೊಂಡುವಾದ ಮಾಡ್ತಿದ್ಲು. ಆಗ ಸ್ಟೇಷನ್ ನಲ್ಲಿದ್ದ ಲೇಡಿ ಪೊಲೀಸರು ಜನನಿಯ ತೊಡೆಗೆ ಕೈ ಹಾಕಿ ಕಿವುಚೋದಕ್ಕೆ ಶುರು ಮಾಡಿದ್ರು. ಕುಂಡಿ ಬಿಸಿಯಾಗ್ತಿದ್ದಂತೆ ಜನನಿ ನಿಜ ಒಪ್ಕೊಳ್ದೆ ಬೇರೆ ದಾರಿ ಇರಲಿಲ್ಲ. ವಿಕ್ಟರ್ ಕಾಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ಜನನಿ ಒಂದು ಐಡಿಯಾ ಹಾಕಿದ್ಲು. ತನ್ನ ರಿಲೇಷನ್ ಅಲ್ಲಿ ಒಬ್ಬನಾದ ದಕ್ಷಿಣಮೂರ್ತಿ ಅನ್ನೋನ ಜೊತೆ ಸೇರ್ಕೊಂಡು ವಿಕ್ಟರ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಹಾಕಿದ್ಲು. ಜನನಿ ಮದುವೆಗೆ ವಿಕ್ಟರ್ ಅಡ್ಡಿಯಾಗಿದ್ದ. ಅಲ್ಲದೆ ಅವನ ಜೊತೆ ನಡೆಸಿದ ರಾಸಲೀಲೆಯ ವಿಡಿಯೋಗಳು ಸಹ ವಿಕ್ಟರ್ ಹತ್ರ ಮೊಬೈಲ್ ತುಂಬಿ ಹೋಗಿದ್ವು. ಒಂದು ವೇಳೆ ನೀನು ಬೇರೆಯವರನ್ನ ಮದುವೆಯಾದ್ರೆ ಈ ವಿಡಿಯೋಗಳನ್ನ ನಿನ್ನ ಗಂಡನಿಗೆ ತೋರಿಸ್ತೀನಿ ಅಂತ ವಿಕ್ಟರ್ ಹೆದರ್ಸ್ತಿದ್ದ. ಅಲ್ಲದೆ ಅವಳಿಗೂ ವಿಕ್ಟರ್ಗೂ ಮಧ್ಯೆ ಇದ್ದ ಅಕ್ರಮ ಸಂಬಂಧದ ಬಗ್ಗೆಯೂ ಪೊಲೀಸರಿಗೆ ಜನನಿ ಹೇಳಿದ್ಲು. ಹೀಗಾಗಿ ಬೇರೆ ದಾರಿ ಇಲ್ಲದೆ ವಿಕ್ಟರ್ನ ಸಾಯಿಸಿದ್ರೆ ತನ್ನ ಮದುವೆಗೆ ಯಾರು ಅಡ್ಡಿ ಇರೋದಿಲ್ಲ ಅಂತ ತೀರ್ಮಾನಿಸಿದ್ಲು. ಕಳೆದ ತಿಂಗಳು ವಿಕ್ಟರ್ಗೆ ಮನೆಗೆ ಬಂದ್ರೆ ಸ್ವರ್ಗದ ಬಾಗಿಲು ತೆರೆಯೋದಾಗಿ ಜನನಿ ಹೇಳಿದ್ಲು. ಅಲ್ಲಿಗಾಗ್ಲೇ ಗ್ಯಾಪ್ ಬಂದಿದ್ರಿಂದ ಜನನಿ ಕರೆದ ತಕ್ಷಣವೇ ವಿಕ್ಟರ್ ಅವಳ ಮನೆಗೆ ಹೋಗಿದ್ದ. ಹೀಗೆ ಮನೆಗೆ ಹೋದ ವಿಕ್ಟರ್ ಜನನಿ ಜೊತೆ ದೈಹಿಕ ಸುಖದ ಕನವರಿಕೆಯಲ್ಲಿದ್ದ. ಆಗ್ಲೇ ಜನನಿ ಸಂಬಂಧಿ ವಿಕ್ಟರ್ ಮೇಲೆ ಯಮನಂತೆ ಎರಗಿದ್ದ. ಮೊದಲೇ ಮನೆಯಲ್ಲಿ ಬಚ್ಚಿಟ್ಟಿದ್ದ ಮಚ್ಚಿನ ಸಹಾಯದಿಂದ ನಾನು ಹಾಗೂ ದಕ್ಷಿಣಮೂರ್ತಿ ಸೇರ್ಕೊಂಡು ವಿಕ್ಟರ್ನ ಕೊಚ್ಚಿ ಕೊಲೆ ಮಾಡಿದ್ವಿ ಅಂತ ಜನನಿ ಪೊಲೀಸರ ಹತ್ರ ಒಪ್ಕೊಂಡಿದ್ಲು. ಹೀಗೆ ವಿಕ್ಟರ್ನ ಸಾಯಿಸಿದ ಬಳಿಕ ಅವನ ಮೃತದೇಹವನ್ನ ಮುಳ್ಳಿನ ಪೊದೆಯಲ್ಲಿ ಎಸೆದಿದ್ವಿ ಅಂತ ಜನನಿ ಪೊಲೀಸರ ಹತ್ರ ತನ್ನ ಚಿತ್ರಾಂಗಿ ಆಟವನ್ನೆಲ್ಲ ಒಪ್ಪಿಕೊಂಡಿದ್ಲು. ಕೊನೆಗೆ ಈ ಕೇಸ್ನ 1 ತಿಂಗಳಲ್ಲಿ ಸಾಲ್ವ್ ಮಾಡಿದ ಪೊಲೀಸರು ಜನನಿ ಹಾಗೂ ಅವಳಿಗೆ ಸಹಾಯ ಮಾಡಿದ್ದಕ್ಕೆ ದಕ್ಷಿಣಮೂರ್ತಿಗೆ ಪೊಲೀಸರು ಜೈಲಿನ ದಾರಿ ತೋರಿಸಿದ್ರು.
ಒಂದೊಳ್ಳೆ ಟೀಚರ್ ಆಗಿ ವಿಕ್ಟರ್ ಸಮಾಜದಲ್ಲಿ ಗೌರವವಾಗಿ ಹೆಸರು ಪಡ್ಕೊಂಡಿದ್ದ. ಆದ್ರೆ ಜನನಿ ಜೊತೆಗಿನ ದೈಹಿಕ ಸುಖಕ್ಕಾಗಿ ಇಲ್ಲಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ. ಅಲ್ಲದೆ ಅವನನ್ನೇ ನಂಬಿಕೊಂಡಿದ್ದ ಅವನ ತಾಯಿಯನ್ನ ಅನಾಥಳನ್ನಾಗಿ ಮಾಡಿ ಹೋಗಿದ್ದಾನೆ ವಿಕ್ಟರ್. ಇನ್ನು ಮದುವೆಗೂ ಮೊದಲೇ ದೈಹಿಕ ಸುಖಕ್ಕೆ ವಿಕ್ಟರ್ ಜೊತೆ ಸೇರಿ ಅಕ್ರಮ ಸಂಬಂಧ ಬೆಳೆಸಿದ್ದಕ್ಕೆ ಜೈಲು ಪಾಲಾಗಿದ್ದಾಳೆ ಜನನಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.